ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಈ ಆತ್ಮಾಯಣದ ಸ್ವಾಧ್ಯಾಯ ಪಯಣಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿನ್ನಿನ ಒಂದು ತರಗತಿಯಲ್ಲಿ ನಾವು ಈ ಸೂಕ್ಷ್ಮ ಲೋಕದಲ್ಲಿ ಪ್ರಾಯಶ್ಚಿತ ಸ್ಥಳ ಅಂತ ಹೇಳಿ, ಪ್ರಾಯಶ್ಚಿತ ಸ್ಥಳದಲ್ಲಿ ಬದುಕು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯ ಸ್ವಭಾವ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ರೀತಿಯ ಬದುಕು ಇರುತ್ತದೆ ಅನ್ನೋದನ್ನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಡುವುದರ ಮುಖಾಂತರ, ಒಬ್ಬ ಹುಡುಕನ ಉದಾಹರಣೆಯನ್ನ ಕೊಡೋದ್ರ ಮುಖಾಂತರ, ಆಮೇಲೆ ಒಬ್ಬ ಜಿಪುಣನ ಉದಾಹರಣೆಯನ್ನ ಕೊಡೋದ್ರ ಮುಖಾಂತರ, ಆಮೇಲೆ ಹೊಟ್ಟೆ ಕಿಚ್ಚಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನ ಕೊಡೋದ್ರ ಮುಖಾಂತರ ಅವರ ಬದುಕು ಹೇಗಿರುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನು ಮುಂದುವರಿಯುತ್ತಾ ಇನ್ನೊಂದು ಉದಾಹರಣೆಯನ್ನ ನೀಡಿ ನಾನು ಈ ಪ್ರಾಯಶ್ಚಿತ್ತ ಸ್ಥಳದ ವಿಷಯವನ್ನ ಸಮಾಪ್ತಗೊಳಿಸುತ್ತೇನೆ ಅಂತ ಹೇಳಿ ಹೇಳ್ತಾರೆ. ಇನ್ನೂ ಒಂದು ಉದಾಹರಣೆ, ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಒಂದು ಉದಾಹರಣೆ, ಅದು ಯಾರ್ದು ಅಂತಂದ್ರೆ ಒಬ್ಬ ವ್ಯಾಪಾರಸ್ಥನು, ಒಬ್ಬ ವ್ಯಾಪಾರಿ ತನ್ನ ಪ್ರತಿದ್ವಂದ್ವಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ. ತನ್ನ ಪ್ರತಿಸ್ಪರ್ಧಿಯನ್ನ ಸಂಪೂರ್ಣವಾಗಿ ವ್ಯಾಪಾರದಲ್ಲಿ ಅವನು ಹಾಳು ಮಾಡಿಬಿಡ್ತಾನೆ. ಅವನ ಮಿತ್ರರು ಈ ಕುರಿತು ಅವನೊಂದಿಗೆ ವಿಚಾರ ವಿಮರ್ಶೆ ಮಾಡಿದಾಗ ಏನು ಉತ್ತರ ಕೊಡ್ತಾನೆ ಅಂತಂದ್ರೆ, ವ್ಯಾಪಾರದಲ್ಲಿ ಕಾಠಿಣ್ಯದಿಂದ ವರ್ತಿಸುವುದು ಒಳ್ಳೆಯದು, ತಾನು ಕೂಡ ಕಷ್ಟಗಳನ್ನು ಸಹಿಸುವುದರ ಮೂಲಕವೇ ಈ ಪಾಠವನ್ನು ಕಲಿತಿರುವುದಾಗಿಯೂ ಮತ್ತು ಸಮಯ ಗತಿಸಿದಂತೆ ಅವನ ಪ್ರತಿದ್ವಂದ್ವಿಯು ಈ ಮಾತಿನ ಸತ್ಯತೆಯನ್ನು ತಿಳಿದುಕೊಳ್ಳುವನು ಹಾಗೂ ಅವನು ಇಂದು ಮಾಡಿದ್ದು ವ್ಯರ್ಥ ಹೋಗದು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ವ್ಯಾಪಾರದಲ್ಲಿ ಕಠಿಣವಾಗಿ ವರ್ತಿಸುವುದು ಸಹಜವಾಗಿರ್ತಕ್ಕಂಥದ್ದು, ಅದು ಒಂದು ರೀತಿಯಿಂದ ಒಳ್ಳೆಯದು ಅಂತ ಹೇಳಿ ಅವನ ಅಭಿಪ್ರಾಯವನ್ನು ಕೊಡ್ತಾನೆ. ತಾನು ಕೂಡ ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಅನುಭವಗಳನ್ನ ಪಡ್ಕೊಂಡು ಬಹಳಷ್ಟು ಪಾಠಗಳನ್ನ ಕಲ್ತ್ಕೊಂಡು ಇಷ್ಟೊಂದು ಕಠಿಣವಾಗಿನಿ ಅಂತಕ್ಕಂಥ ಒಂದು ಮಾತನ್ನ ಅವನಲ್ಲಿ ಹೇಳ್ತಾನೆ. ಹೀಗಾಗೋದ್ರಿಂದ ಸಮಯ ಬಂದ ಹಾಗೆ ಅವನಿಗೂ ಕೂಡ ಅರ್ಥ ಆಗುತ್ತೆ, ಅವನು ಕೂಡ ಇದರ ಸತ್ಯವನ್ನ ತಿಳ್ಕೊತಾನೆ, ಅವನಿಗೂ ಕೂಡ ಈ ರೀತಿ ಕಠಿಣವಾಗಿ ಯಾಕ ವರ್ತನೆ ಮಾಡದೆ ಅಂತಕ್ಕಂಥದ್ದು ಅವನಿಗೂ ಕೂಡ ಗೊತ್ತಾಗ್ತದ ಅಂತ ಹೇಳಿ ಹೇಳ್ತಾರೆ. ಈ ಮಾತು ಸತ್ಯ ಆಗ್ತದೆ. ಯಾಕಂದ್ರೆ ಕೆಲವು ವರ್ಷಗಳ ನಂತರ ಯಾವ ವ್ಯಾಪಾರಿ ಸೋಲನ್ನ ಅನುಭವಿಸಿರ್ತಾನಲ್ಲ, ಆ ವ್ಯಾಪಾರಿ ಪುನಃ ಎದ್ದು ನಿಲ್ತಾನೆ. ಈ ವ್ಯಾಪಾರಿಗಿಂತಲೂ ಅಧಿಕ ಯಶಸ್ವಿಯಾಗಿ ಅವನು ಮುಂದೆ ಹೊರಹೊಮ್ತಾನೆ. ಆಗ ಇದುವೇ ಪ್ರಮಾಣವಾಗಿದೆ ಎಂದು ಮೊದಲಿನ ವ್ಯಾಪಾರಿಯು ಸಾಮಾನ್ಯವಾಗಿ ಹೇಳುತ್ತಿದ್ದನು ಮತ್ತು ಸರಿಯಾದದ್ದನ್ನೇ ಹೇಳುತ್ತಿದ್ದನು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆಗ ಮೊದಲಿನ ವ್ಯಾಪಾರಿ ಹೇಳ್ತಕ್ಕಂಥದ್ದು ಸರಿಯಾಗಿ ಇದೆ ಅಂತಕ್ಕಂಥ ಸಂಗತಿ ಅವನಿಗೆ ಗೊತ್ತಾಗ್ತದ. ಅವನ ಕ್ರೂರ ವರ್ತನೆ ಇತರರಿಗೆ ವರದಾನವಾಗಿ ಪರಿಣಮಿಸಿತು ಅಂತ ಹೇಳಿ ತಿಳ್ಕೊತಾರೆ. ಅವನ ಕ್ರೂರ ವರ್ತನೆಯು ಇತರರಿಗೆ ವರಮಾನವಾಗಿ ಪರಿಣಮಿಸಿತು. ಯಾಕಂದ್ರೆ ತನ್ನ ಜೀವಿತ ಕಾಲದಲ್ಲಿ ಎಂದೂ ತನ್ನ ಈ ವರ್ತನೆಯ ಬಗ್ಗೆ ಅವನು ಮತ್ತೊಮ್ಮೆ ಆಲೋಚಿಸಿರ್ಲಿಲ್ಲ. ತನ್ನ ತಪ್ಪು ಅಂತಕ್ಕಂಥ ಕಲ್ಪನೆ ಅವನಿಗೆ ಬಂದಿರ್ಲಿಲ್ಲ. ನಾನು ಮಾಡೋದೇ ಸರಿ ಅಂತಕ್ಕಂಥ ಒಂದು ಭಾವನೆ ಅವನಿಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವನ ಪ್ರತಿದ್ವಂದ್ವಿ, ಸೋಲನ್ನು ಅನುಭವಿಸಿರ್ತಕ್ಕಂಥ ಪ್ರತಿದ್ವಂದಿಗೂ ಕೂಡ ಅವನ ಮಾತು ಸತ್ಯ ಅಂತ ಹೇಳಿ ಅನಿಸ್ತು ಅಂತ ಹೇಳಿ ಹೇಳ್ತಾರೆ. ಇದೇ ವಿಷಯ ಈ ಪ್ರಾಯಶ್ಚಿತ್ತ ಗ್ರಹದಲ್ಲಿ ಅವನಿಗೆ ಇದನ್ನೆಲ್ಲ ತೋರಿಸಿದಾಗ ಅವನಿಗೆ ಬೇರೆ ರೀತಿಯ ಅನುಭವ ಆಗ್ತದೆ. ಪ್ರಾಯಶ್ಚಿತ ಸ್ಥಳಕ್ಕೆ ಹೋದಾಗ ಮೊದಲಿನ ವ್ಯಾಪಾರಿ ಏನಿರ್ತಾನಲ್ಲ, ಅವನು ಮರಣ ಹೊಂದಿದ ನಂತರ, ದೇಹ ತ್ಯಾಗ ಮಾಡಿದ ನಂತರ ಅವನು ಸೂಕ್ಷ್ಮ ಲೋಕಕ್ಕೆ ಹೋಗ್ತಾನೆ. ಸೂಕ್ಷ್ಮ ಲೋಕದ ಕೆಳಸ್ತರದಲ್ಲಿ ಇರ್ತಕ್ಕಂಥ ಒಂದು ಪ್ರಾಯಶ್ಚಿತ ಸ್ಥಳ ಅಂತ ಏನಿರ್ತದಲ್ಲ, ಅಲ್ಲಿ ಹೋದಾಗ ಅವನಿಗೆ ತಾನೇನೇನು ಮಾಡಿದ್ದಾನೆ ಅಂತಕ್ಕಂಥ ಚಿತ್ರಗಳನ್ನೆಲ್ಲ ಅವನ ಮುಂದೆ ಪ್ರಸ್ತುತಪಡಿಸ್ತಾನ. ಆಗ ಅಂಥ ಸಂದರ್ಭದಲ್ಲಿ ಅವನಿಗೆ ಇದು ಬೇರೆ ರೀತಿಯಾಗಿನೇ ಕಾಣಿಸ್ತದ. ಹೇಗೆ ಅಂತಂದ್ರೆ, ಆ ವ್ಯಕ್ತಿ ಇನ್ನೂ ಹಾಳಾದ ಸ್ಥಿತಿಯಲ್ಲಿ ಕಾಣಿಸ್ತಾನ. ಯಾವ ವ್ಯಕ್ತಿ
ಮುಂದೆ ಸುಧಾರಣೆ ಆಗ್ತಾನಂತ ಹೇಳ್ತಾನಲ್ಲ, ಆ ವ್ಯಕ್ತಿ ಇನ್ನೂ ಆದ ಹಾಗೆ ಅವನಿಗೆ ಕಾಣಿಸ್ತದ. ಅವನು ಮನೆಗೆ ಹೋಗಿ ಹೆಂಡತಿಗೆ ತನ್ನ ದೌರ್ಭಾಗ್ಯದ ಕಥೆಯನ್ನ ಹೇಳ್ತಾನೆ. ಹೆಂಡತಿ ಮುಂದೆ ತನ್ನ ಈ ದೌರ್ಭಾಗ್ಯದ ಕಥೆಯನ್ನ ಹೇಳ್ತಾನೆ. ಆ ವ್ಯಾಪಾರಿಯ ಮಗನು ಈಗಷ್ಟೇ ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಆರಂಭಿಸಿದ್ದನು. ಆ ವ್ಯಾಪಾರಿ ಯಾರು ಸೋಲನ್ನ ಅನುಭವಿಸಿರ್ತಾನಲ್ಲ, ಯಾರು ಇವನಿಂದ ಸೋಲನ್ನ ಅನುಭವಿಸಿರ್ತಾನಲ್ಲ, ಅವನ ಮಗ ಈಗ ತಾನೇ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನ ಅವನು ಪಡೀಲಿಕ್ಕೆ ಶುರು ಮಾಡಿದ್ದ. ಆದ್ರೆ ಅದನ್ನ ಪೂರ್ತಿ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ಲಿಲ್ಲ. ಓದನ್ನ ಅರ್ಧಕ್ಕೆ ನಿಲ್ಲಿಸಿ ನೌಕರಿ ಮಾಡಬೇಕಾಯ್ತು. ಅದು ಕೂಡ ಕಾರಕೂನನ ಒಂದು ನೌಕರಿ, ಒಬ್ಬ ಕ್ಲರ್ಕ್ನ ಒಂದು ನೌಕರಿಯನ್ನ ಅವನು ಮಾಡಬೇಕಾಯ್ತು. ಆದ್ರೆ ತಂದೆಯು ಪ್ರಯತ್ನ ಮಾಡಿದ, ಸಂಭಾಳಿಸಿಕೊಂಡು ಎದ್ದು ನಿಂತ. ಸಮಯ ಗತಿಸಿದಂತೆ ಶ್ರೀಮಂತನಾದ. ತಂದೆ ಕಷ್ಟಪಟ್ಟು ದುಡಿತಾನೆ. ಹೀಗಾಗಿ ಸಮಯ ಗತಿಸಿದಂತೆ ಅವನು ಸುಧಾರಣೆ ಮಾಡ್ಕೊಳ್ತಾನೆ, ಅವನು ಶ್ರೀಮಂತನಾಗ್ತಾನೆ. ಅದೃಷ್ಟವು ಆದ್ರೆ ಮಗನಿಗೆ ಸಮಯ ಮೀರಿ ಹೋಗಿತ್ತು. ಅವನದು ಏನಾಯಿತು ಅನ್ನೋದನ್ನ ಇಲ್ಲಿ ನೋಡ್ಬೇಕು. ಅದೃಷ್ಟ ಅವನೊಂದಿಗೆ ಆಟವಾಡಿದ ಮೇಲೆ ಅವನು ಕಟು ಆಗ್ತಾನೆ. ಅದೃಷ್ಟವು ಅವನಿಗೆ ಸಾಥ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಹೀಗಾದಾಗ ಅವನ ಸ್ವಭಾವನೆ ಇಲ್ಲಿ ಬದಲಾಗುತ್ತೆ. ಅವನು ಬಹಳಷ್ಟು ಕಟುವಾಗಿ ಪರಿವರ್ತನೆ ಆಗ್ತಾನೆ. ಅವನು ತನ್ನ ವ್ಯಾಪಾರದಲ್ಲಿ ಸ್ಥಿರಗೊಳ್ಳುವುದರ ಬದಲಾಗಿ ವಾಮ ಮಾರ್ಗವನ್ನ ಹಿಡಿತಾನೆ. ಯಾವುದೋ ವಾಮ ಮಾರ್ಗಗಳನ್ನ ಹಿಡಿದು, ಕೆಟ್ಟ ಮಾರ್ಗಗಳನ್ನ ಹಿಡಿದು ಬೇಗನೆ ಹಣ ಗಳಿಸ್ಲಿಕ್ಕೆ ಅವನು ಬಯಸ್ತಾನೆ. ಆ ರೀತಿ ಮಾಡಿದಾಗ ಅದರ ಪರಿಣಾಮವಾಗಿ ಅವನು ಜೈಲನ್ನ ಸೇರ್ಬೇಕಾಗ್ತದ. ಅವನ ತಾಯಿಯ ಹೃದಯವು ಘಾಸಿಯಾಯಿತು ಮತ್ತು ಅವಳು ಮರಣ ಹೊಂದ್ತಾಳೆ. ಇವನ ಒಂದು ಪರಿಸ್ಥಿತಿಯನ್ನ ನೋಡಿ, ಮಗನ ಒಂದು ಪರಿಸ್ಥಿತಿಯನ್ನ ನೋಡಿ ತಾಯಿ ಹೃದಯಾಘಾತದಿಂದ ಮರಣ ಹೊಂದ್ತಾಳೆ. ಈ ಎಲ್ಲ ಕಥೆಯ ಪೂರ್ಣ ಪರಿಪ್ರೇಕ್ಷೆಯಿಂದ ಅವನಿಗೆ ತೋರಿಸಿದಾಗ ಇದು ಬಹಳ ಟ್ರಾಜಿಡಿ ಆಯಿತು ಅಂತ ಹೇಳಿ ಅವನಿಗೆ ಗೊತ್ತಾಗ್ತದೆ. ಈ ಎಲ್ಲ ಚಿತ್ರಣವನ್ನ ನಿನ್ನ ಒಂದು ವರ್ತನೆಯಿಂದ, ನಿನ್ನ ಒಂದು ಕ್ರೂರವಾಗಿರ್ತಕ್ಕಂಥ ವರ್ತನೆಯಿಂದ ಆ ವ್ಯಕ್ತಿಯ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಾಗ ಅವನಿಗೆ ಗೊತ್ತಾಗುತ್ತೆ, ನನ್ನ ಈ ವರ್ತನೆಯಿಂದ ಎಷ್ಟೊಂದು ಟ್ರಾಜಿಡಿ ಆಗಿದೆಯಲ್ಲ ಅಂತಕ್ಕಂಥದ್ದು. ಅತಿ ಆಸೆಯಿಂದಾಗಿ ತಾನು ತೆಗೆದುಕೊಂಡ ಒಂದು ತಪ್ಪು ನಿರ್ಣಯದಿಂದಾಗಿ ತಾನು ತೆಗೆದುಕೊಂಡಿರ್ತಕ್ಕಂಥ ಒಂದು ತಪ್ಪು ನಿರ್ಣಯದಿಂದಾಗಿ ಒಬ್ಬ ವ್ಯಕ್ತಿಯ ವ್ಯಾಪಾರವು ನಷ್ಟವಾಗಿ ಅವನ ಹೆಂಡತಿಯು ಅಷ್ಟೇ ಅಲ್ಲದೇನೆ ಒಬ್ಬ ಯುವಕನ ಭವಿಷ್ಯವೂ ಕೂಡ ಹಾಳಾಗಿ ಹೋಯಿತು ಈ ಕ್ರೂರ ವ್ಯಾಪಾರಿಗೆ. ಅವಾಗ ಆ ಕ್ರೂರ ವ್ಯಾಪಾರಿಗೆ ಅನಿಸ್ತದ, ನನ್ನ ಒಂದು ತಪ್ಪು ನಿರ್ಧಾರದಿಂದಾಗಿ ಇಡೀ ಒಂದು ಕುಟುಂಬವೇ ತುಂಬಾ ಕಷ್ಟವನ್ನ ಅನುಭವಿಸ್ಬೇಕಾಯ್ತು ಅಂತಕ್ಕಂಥ ಸಂಗತಿ ಅವನಿಗೆ ಗೊತ್ತಾಗ್ತದ. ಇನ್ನೊಂದೆಡೆಗೆ ನಾವು ನಮ್ಮೆಲ್ಲ ಕರ್ಮಗಳನ್ನು ನೋಡಿಕೊಳ್ಳುತ್ತೇವೆ. ನಮ್ಮಲ್ಲಿ ಕೆಲವರು ನೋಡಿದ ಮೇಲೆ ದುಃಖಿಗಳಾಗುವುದಿಲ್ಲವಾದರೂ ಇನ್ನೊಮ್ಮೆ ಹಾಗೆ ಮಾಡಲಾರೆನೆಂದು ಯೋಚಿಸುತ್ತಾರೆ. ಇನ್ನೊಂದು ಕಡೆಗೆ ನಾವು ಭೂಮಿಗೆ ಬರುವ ಪೂರ್ವದಲ್ಲಿ ಹೊಸ ಜನ್ಮವನ್ನ ತೆಗೆದುಕೊಂಡು ಭೂಮಿಗೆ ಬರುವ ಪೂರ್ವದಲ್ಲಿ ನಮ್ಮೆಲ್ಲ ಕರ್ಮದ ಲೆಕ್ಕಗಳನ್ನ, ನಮ್ಮೆಲ್ಲ ಚಿತ್ರವನ್ನ ಅವರು ತೋರಿಸ್ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮೊದಲಿನ ಕರ್ಮಗಳನ್ನ ನೋಡಿದಾಗ ನಮ್ಗೆ ಕೆಲವರಿಗೆ ದುಃಖ ಆಗ್ತದ. ಇನ್ನು ಕೆಲವರು ಈ ರೀತಿ ಮುಂದೆ ಆಗದ ಹಾಗೆ ನೋಡ್ಕೋಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ತಾರೆ. ನಮ್ಮ ರೀತಿ ನೀತಿಯನ್ನು ಬದಲಾವಣೆ ತರುವುದೇ ಈ ಪ್ರಾಯಶ್ಚಿತ್ತ ಗ್ರಹದ ಮುಖ್ಯ ಉದ್ದೇಶ ಆಗ್ಯದ. ಈ ಪ್ರಾಯಶ್ಚಿತ್ತ ಗ್ರಹದ ಮುಖ್ಯ ಕೆಲಸ ಏನು ಅಂತಂದ್ರೆ ನಮ್ಮ ರೀತಿ ನೀತಿಗಳಲ್ಲಿ, ನಮ್ಮ ವರ್ತನೆಯಲ್ಲಿ, ನಮ್ಮ ಸ್ವಭಾವದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥದ್ದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಒಂದು ಸಲ ಆಲೋಚಿಸುವ ವಿಧಾನ ಬದಲಾದರೆ ಸಾಕು, ಈ ಸುಧಾರಣಾ ಗ್ರಹದ ಕೆಲಸ ಮುಗಿಯಿತು. ಆ ವ್ಯಕ್ತಿಯ ಮನಸ್ಸಿನ ಆಲೋಚನೆಯ ಒಂದು ಕ್ರಮ ಬದಲಾದ್ರೆ ಸಾಕು, ಅಲ್ಲಿಯ ಕೆಲಸ ಮುಗಿದ ಹಾಗಾಗುತ್ತೆ. ಇಂಥ ಪಾಠಗಳನ್ನು ಚೆನ್ನಾಗಿ ಕಲಿತುಕೊಂಡ ಮೇಲೆ ಸೂಕ್ಷ್ಮ ಲೋಕದ ನಿಮ್ನ ಸ್ತರದಿಂದ ಪಾರಾಗಲು ಇನ್ನೇನು ಹೆಚ್ಚು ಕಡಿಮೆ ಸ್ವಲ್ಪ ಸಮಯ ಹಿಡಿಯಬಹುದೆಂದು ಅವನಿಗೆ ನಿಶ್ಚಿತವಾಗುತ್ತದೆ. ಒಂದು ಪಾಠವನ್ನು ನಾವು ಒಂದೇ ಸಲ ಕಲಿಯುತ್ತೇವೆ. ಅಲ್ಲಿ ಪ್ರಾಯಶ್ಚಿತ್ತ ಸ್ಥಳದಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಪಾಠವನ್ನ ಕಲಿತಾಗ ಅಲ್ಲಿ ಬಹಳ ದಿವಸ ನಿಂದಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿಂದ ಮೇಲಕ್ಕೆ ಹೋಗ್ಬೇಕಾಗ್ತದ. ಈ ರೀತಿ ಒಂದು ಪಾಠವನ್ನ ನಾವು ಒಂದೇ ಸಲ ಕಲಿಬೇಕಾಗ್ತದ. ಒಂದು ವೇಳೆ ಆಚರಣೆಯಲ್ಲಿ ಬದಲಾವಣೆ ಆದ್ರೆ ಭವಿಷ್ಯದಲ್ಲಿ ಬಹಳ ಯಾತನೆ ಮತ್ತು ದುಃಖ ಹೊಂದುವುದರಿಂದ ಪಾರಾಗ್ತೀವಿ. ಅಲ್ಲಿ ಅದನ್ನ ಆಚರಣೆಯಲ್ಲಿ ನಾವು ತಂದುಕೊಂಡು ಕಲಿತಿರ್ತಕ್ಕಂಥ ಪಾಠವನ್ನ ಆಚರಣೆಗೆ ಕೊಂಡ್ರೆ ಭವಿಷ್ಯದಲ್ಲಿ ಯಾತನೆ, ದುಃಖ ಅಂತಕ್ಕಂಥದ್ದು ನಮ್ಗೆ ಇರೋದಿಲ್ಲ, ಅದರಿಂದ ಪಾರಾಗ್ತೀವಿ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ಸಾಮಾನ್ಯ ಮತ್ತು ಸಾಮಾನ್ಯಕ್ಕಿಂತಲೂ ನಿಮ್ನ ವರ್ಗದ ವ್ಯಕ್ತಿಗಳ ಅನುಭವವು ಭೂಮಿಯ ಮೇಲೆ ಕಳೆದ ಜನ್ಮಗಳಿಗೆ ಅನುಸಾರವಾಗಿ ಇರುತ್ತದೆ. ಇನ್ನು ಸಾಮಾನ್ಯ ಮತ್ತು ಸಾಮಾನ್ಯಕ್ಕಿಂತ ನಿಮ್ನ ವರ್ಗದ ವ್ಯಕ್ತಿಗಳ ಅನುಭವ, ಕೆಳವರ್ಗದ ನಿಮ್ನ ವರ್ಗದ ವ್ಯಕ್ತಿಗಳ ಅನುಭವ ಭೂಮಿಯ ಮೇಲೆ ಅವರು ಕಳೆದಿರ್ತಕ್ಕಂತಹ ಜನ್ಮಗಳ
ಆಧಾರದ ಮೇಲೆ ಅದಕ್ಕೆ ಅನುಸಾರವಾಗಿ ಇರ್ತದ. ಇದೇ ರೀತಿ ಬುದ್ಧಿಜೀವಿಗಳು ಮತ್ತು ಸಾಮಾನ್ಯಕ್ಕಿಂತ ಉನ್ನತ ಸ್ತರದಲ್ಲಿ, ಸಾಮಾನ್ಯಕ್ಕಿಂತ ಎತ್ತರ ಮಟ್ಟದಲ್ಲಿ, ಎತ್ತರ ಸ್ತರದಲ್ಲಿ ಇರ್ತಕ್ಕಂಥ ಜನರ ಅನುಭವಗಳು ಕೂಡ ಅವರು ಗತಿಸಿದ ಜನ್ಮಗಳ ಅನುರೂಪವೇ ಇರ್ತಾವ. ಒಟ್ಟಿನಲ್ಲಿ ಅವರು ಯಾರೇ ಇರ್ಲಿ, ಸಾಮಾನ್ಯರೇ ಇರ್ಲಿ, ನಿಮ್ನ ವರ್ಗದಲ್ಲಿನೇ ಇರ್ಲಿ, ಉನ್ನತ ವರ್ಗದಲ್ಲಿನೇ ಇರ್ಲಿ, ಬುದ್ಧಿಜೀವಿಗಳನ್ನೇ ಇರ್ಲಿ, ಅವರೆಲ್ಲರ ಅನುಭವಗಳು ಅವರು ಗತಿಸಿದ ಅವರ ಹಿಂದಿನ ಜನ್ಮಗಳ ಒಂದು ಅನುರೂಪನೆ ಇರ್ತದ. ಇಂಥವರು ಸೂಕ್ಷ್ಮ ಲೋಕದ ನಿಮ್ನ ಸ್ತರದಿಂದ ಉನ್ನತ ಸ್ತರದವರೆಗೆ ಸುಲಭವಾಗಿ ಮತ್ತು ವೇಗವಾಗಿ ಪಾರಾಗುತ್ತಾರೆ. ಸಾಮಾನ್ಯವಾಗಿ ಸಾಮಾನ್ಯಕ್ಕಿಂತ ಉನ್ನತ ಸ್ತರದಲ್ಲಿ ಇರ್ತಕ್ಕಂಥವ್ರು ಅಥವಾ ಬುದ್ಧಿಜೀವಿಗಳು ಅಂತ ಹೇಳಿ ಭೂಮಿ ಮೇಲೆ ಏನ್ ಕರೆಸ್ಕೊಳ್ತಾರಲ್ಲ, ಅಂಥವ್ರು ನೇರವಾಗಿ ಸೂಕ್ಷ್ಮ ಲೋಕದ ನಿಮ್ನ ಸ್ತರದಿಂದ ನೇರವಾಗಿ ಉನ್ನತ ಸ್ತರಕ್ಕೆ ಸುಲಭವಾಗಿ ವೇಗವಾಗಿ ಹೋಗ್ತಾರೆ. ಅಂತಂದ್ರೆ ಅವರಿಗೆ ಸ್ವಲ್ಪ ಜ್ಞಾನ ಇರುತ್ತೆ, ತಿಳುವಳಿಕೆ ಅನ್ನೋದು ಇರುತ್ತೆ, ಅವರ ಒಂದು ಆತ್ಮ ವಿಕಾಸವನ್ನ ಹೊಂದಿರುತ್ತೆ. ಹೀಗಾಗಿ ಅವರು ನೇರವಾಗಿ ವೇಗವಾಗಿ ಪಾರಾಗ್ತಾರೆ. ಈ ಸಲ ಅವರು ತಮಗಿಷ್ಟವಾದ ಕೆಲಸವನ್ನ ಮಾಡದೆ ಸಮಾನ ಅಭಿರುಚಿಯುಳ್ಳ ಶಿಕ್ಷಣಾರ್ಥಿಗಳನ್ನು ಒಂದುಗೂಡಿಸುತ್ತಾರೆ. ಇಲ್ಲಿ ಈ ಸರಿ ಹೋದಾಗ ಅವರು ಉನ್ನತ ಒಂದು ಸ್ತರದಲ್ಲಿ ಇರ್ತಕ್ಕಂಥ ಆತ್ಮವಾಗಿರೋದ್ರಿಂದ ಅವರು ಸುಲಭವಾಗಿ ಸೂಕ್ಷ್ಮ ಲೋಕದಿಂದ ಪಾರಾಗಿ ಮೇಲಿನ ಉನ್ನತ ಲೋಕಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ತಮಗೆ ಇಷ್ಟವಾಗಿರ್ತಕ್ಕಂಥ ಕೆಲಸವನ್ನ ಮಾಡೋದಷ್ಟೇ ಅಲ್ಲದೇನೆ ಸಮಾನ ಅಭಿರುಚಿ ಇರ್ತಕ್ಕಂಥ ಶಿಕ್ಷಣಾರ್ಥಿಗಳನ್ನ ಒಂದುಗೂಡಿಸ್ತಾರೆ. ವಿಜ್ಞಾನಿಯು ತನ್ನ ಶಿಕ್ಷಣಾರ್ಥಿಯ ಸಮೂಹದೊಂದಿಗೆ, ಗಣಿತಜ್ಞನು ತನ್ನ ಪುಟ್ಟ ಸಮೂಹದೊಂದಿಗೆ ಸಾಮಾನ್ಯವಾಗಿ ಕಾಣಸಿಗುತ್ತಾರೆ. ಅಲ್ಲಿ ಒಬ್ಬೊಬ್ಬರೇ ಸಿಗೋದಿಲ್ಲ, ಅಲ್ಲಿ ಎಲ್ಲ ವಿಜ್ಞಾನಿಗಳು, ವಿಜ್ಞಾನದಲ್ಲಿ ಆಸಕ್ತಿ ಇರ್ತಕ್ಕಂಥ ಎಲ್ಲರನ್ನ ಒಂದು ಕಡೆ ಕೂಡಿಸಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಗಣಿತಜ್ಞನು ತನ್ನ ಪುಟ್ಟ ಸಮೂಹದೊಂದಿಗೆ ಅವನು ಕಾಣಸಿಗ್ತಾನೆ. ಈ ಶಿಕ್ಷಣಾರ್ಥಿಗಳು ಭೌತಿಕ ಜಗತ್ತಿಗಿಂತ ಹೆಚ್ಚು ಸಲೀಸಾಗಿ ಸೂಕ್ಷ್ಮ ಲೋಕದಲ್ಲಿ ಕಾರ್ಯನಿರ್ವಹಿಸಬಹುದು. ಇಲ್ಲಿಗಿಂತಲೂ ಹೆಚ್ಚು ಸಲೀಸಾಗಿ ಸುಲಭವಾಗಿ ಕಾರ್ಯನಿರ್ವಹಿಸಬಹುದು. ಯಾಕಂದ್ರೆ ಅಲ್ಲಿ ಯಾವುದು ಪ್ರತಿಸ್ಪರ್ಧಿ ಇರ್ತಕ್ಕಂಥದ್ದು ಇರೋದಿಲ್ಲ, ಯಾವ ಅಡೆತಡೆಗಳು ಇರೋದಿಲ್ಲ, ಯಾವ ಸಮಯದ ನಿರ್ಬಂಧನೆಗಳು ಇರೋದಿಲ್ಲ. ಅವ್ರು ಎಷ್ಟು ಬೇಕೋ ಅಷ್ಟು ಸಾಧನೆಯನ್ನ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದ. ಯಾಕಂತಂದ್ರೆ ಈಗ ಪ್ರಯೋಗ ಮಾಡ್ಲಿಕ್ಕೆ 4 ಆಯಾಮಗಳ ಅಂತರಿಕ್ಷವು ಅವರಿಗೆ ಉಪಸ್ಥಿತವಿದೆ. ಮೊದಲು ಭೂಮಿ ಒಂದೇ ಇತ್ತು, ಆದ್ರೆ ಈಗ 4 ಆಯಾಮಗಳ ಅಂತರಿಕ್ಷ ಅವರಿಗೆ ಸಿಗ್ತದ. ಕಲಾವಿದರ ಹತ್ತಿರ ತಮ್ಮ ಶಿಷ್ಯರಿರ್ತಾರೆ. ಅವರು ಕಲಾವಿದರ ದಕ್ಷತೆಯನ್ನು ನಕಲು ಮಾಡುವ ಪ್ರಯತ್ನ ಮಾಡುತ್ತಿರ್ತಾರೆ. ಸಂಗೀತಜ್ಞರೊಂದಿಗೂ ಹೀಗೇನೆ ಆಗ್ತದ. ವಿಶೇಷವಾಗಿ ಕಲಾವಿದರು, ಸಂಗೀತ ತಜ್ಞರು ಅವರು ಬಹಳಷ್ಟು ಸುಖವಾಗಿ ತಮ್ಮ ಸಾಧನೆಯನ್ನ ಮಾಡ್ತಾ ಸೂಕ್ಷ್ಮ ಲೋಕದಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ಸಂಗೀತಜ್ಞನಂತೂ ಇನ್ನೂ ಹೆಚ್ಚು ಪ್ರಸನ್ನಗೊಳ್ಳುತ್ತಾನೆ. ಏಕೆಂದರೆ ಅವನಿಗೆ ಜಗತ್ತಿನಲ್ಲಿರುವವರ ಸಂಗೀತವನ್ನಷ್ಟೇ ಅಲ್ಲದೆ ಸಾಗರ, ವಾಯು ಹಾಗೂ ಗ್ರಹ ನಕ್ಷತ್ರಗಳ ಸಂಗೀತವನ್ನು ಕೂಡ ಕೇಳುವ ಸುಯೋಗ ಸಿಗುತ್ತದೆ. ಯಾಕಂದ್ರೆ ಆ ಸಂಗೀತಜ್ಞ ಇನ್ನಿಷ್ಟು ಪ್ರಸನ್ನನಾಗಿರ್ತಾನೆ, ಇನ್ನಿಷ್ಟು ಸಂತೋಷವಾಗಿರ್ತಾನೆ. ಯಾಕಂತಂದ್ರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಸಂಗೀತವನ್ನ ಕೇಳೋದಷ್ಟೇ ಅಲ್ದೇನೆ ಸಾಗರದ ಒಂದು ಸಂಗೀತವನ್ನ, ವಾಯು ಹಾಗೂ ಗ್ರಹ ನಕ್ಷತ್ರಗಳ ಸಂಗೀತವನ್ನ ಕೇಳ್ತಕ್ಕಂಥ ಒಂದು ಸುಯೋಗ, ಒಳ್ಳೆಯ ಯೋಗ ಅವನಿಗೆ ಒದಗಿ ಬರ್ತದ. ನಭೋಮಂಡಲದ ಸಂಗೀತವಿರುತ್ತದೆ. ವೇಗದಿಂದ ಗ್ರಹ ನಕ್ಷತ್ರಗಳು ಅಂತರಿಕ್ಷದಲ್ಲಿ ಸುತ್ತುವಾಗ ಅವುಗಳ ಸಂಗೀತವೂ ಇರುತ್ತದೆ. ಈ ಬ್ರಹ್ಮಾಂಡ ಜೀವನದೊಂದಿಗೆ ಸಂಬಂಧಿಸಿದ ಸಂಗೀತ ಮತ್ತು ವರ್ಣ ಇರುತ್ತದೆ. ಆದರೆ ತನ್ನ ಜೀವನದ ಕುರಿತು ಈಗ ತಾನೇ ಹುಟ್ಟಿದ ಇರುವೆಯೊಂದು ತಿಳಿದುಕೊಂಡಷ್ಟೇ ಅಲ್ಪ ಪ್ರಮಾಣದಲ್ಲಿ ನಾವು ಈ ವೈಭವದ ಕುರಿತು ತಿಳಿದುಕೊಂಡಿದ್ದೇವೆ. ನೋಡ್ರಿ, ಇದೆಷ್ಟು ಮುಖ್ಯವಾಗಿರ್ತಕ್ಕಂತಹ ಸಂಗತಿ. ಎಲ್ಲೆಲ್ಲಿ ಎಷ್ಟೋ ಸೌಲಭ್ಯಗಳು, ಎಷ್ಟೋ ವೈಭವ ಅಲ್ಲಿ ಇರ್ತದೆ, ನಿಜ. ಆದ್ರೆ ಅದರ ಬಗ್ಗೆ ತಿಳುವಳಿಕೆ ಎಷ್ಟಿರ್ತದ ನಮಗ ಅಂತಂದ್ರೆ, ಜೀವನದ ಕುರಿತು ಈಗ ತಾನೇ ಹುಟ್ಟಿರ್ತಕ್ಕಂಥ ಒಂದು ಇರುವೆಗೆ ಜೀವನದ ಅನುಭವ ಎಷ್ಟಿರ್ತದ, ಅದರ ಆಯುಷ್ಯ ಬಹಳಷ್ಟು ಕಡಿಮೆ ಆಗಿರ್ತದ. ಅತ್ಯಂತ ಚಿಕ್ಕ ಪ್ರಾಣಿಯಾಗಿರ್ತಕ್ಕಂಥ ಒಂದು ಇರುವೆಗೆ ಇರುವಷ್ಟು ಅಲ್ಪ ಪ್ರಮಾಣದ ಒಂದು ತಿಳುವಳಿಕೆ ನಮಗೆ ಈ ವೈಭವವನ್ನು ಕುರಿತು ಇರ್ತದ ಅಂತ ಹೇಳಿ ಹೇಳ್ತಾರೆ. ಸಂಗೀತಜ್ಞರಿಗೆ ಸಂಗೀತದ ಶ್ರೇಷ್ಠ ದೇವದೂತರು, ಗಂಧರ್ವ ದೇವತೆಗಳು ಅಲ್ಲಿ ದೊರೆಯಬಹುದು. ಏಕೆಂದರೆ ಅವರು ಕೇವಲ ಸಂಗೀತಕ್ಕಾಗಿಯೇ ಜೀವಿಸಿರ್ತಾರೆ. ಗಂಧರ್ವರು ಸಿಗ್ತಾರೆ, ಶ್ರೇಷ್ಠ ದೇವದೂತರು ಅವ್ರಿಗೆ ಸಿಗ್ತಾರೆ. ಯಾಕಂತಂದ್ರೆ ಈ ವರ್ಗದ ಜನರು ಸಂಗೀತಕ್ಕಾಗಿಯೇ ತಮ್ಮ ಜೀವನವನ್ನ ಮುಡುಪಾಗಿ ಇಟ್ಟಿರ್ತಕ್ಕಂಥವ್ರಾಗಿರ್ತಾರೆ. ಅವರು ಸ್ವಯಂ ತಮ್ಮನ್ನು ಸಂಗೀತದ ಮೂಲಕ ಸಂಗೀತಕ್ಕಾಗಿಯೇ ವ್ಯಕ್ತಪಡಿಸಿಕೊಳ್ಳುತ್ತಾರೆ. ನಮಗೆ ಭಾಷೆ ಹೇಗಿದೆಯೋ ಅವ್ರಿಗೆ ಹಾಗೆ ಸಂಗೀತವಿದೆ. ಅವರ ಚಟುವಟಿಕೆಗಳ ಕುರಿತು ನಾನು ನಿಮಗೆ ಆಮೇಲೆ ಹೇಳುತ್ತೇನೆ ಅಂತ ಹೇಳಿ ಹೇಳ್ತಾರೆ.
ಅಂದ್ರೆ ಈ ಉನ್ನತ ಸ್ತರದಲ್ಲಿ ಇರ್ತಕ್ಕಂಥ ಜನರು ಬಹಳಷ್ಟು ಸುಖವಾಗಿ ತಮ್ಮ ಸಾಧನೆಯನ್ನ ಮಾಡ್ತಾ ತಾವು ಒಬ್ಬರೇ ಅಲ್ಲಿ ಸಂತೋಷ ಪಡೋದಷ್ಟೇ ಅಲ್ಲದೇನೆ ತಮ್ಮಂತೆ ಅಭಿರುಚಿ ಇರ್ತಕ್ಕಂತಹ ಜನರೊಂದಿಗೆ ಸೇರಿಕೊಂಡು ಇನ್ನೂ ಉನ್ನತ ಮಟ್ಟದ ಸಾಧನೆಯನ್ನ ಮಾಡ್ತಾ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನ ಸಾಧಿಸುತ್ತಾ ಸೂಕ್ಷ್ಮ ಲೋಕದಲ್ಲಿ ಇರ್ತಾರೆ ಅಂತಕ್ಕಂಥ ಸಂಗತಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಆಧ್ಯಾತ್ಮದಲ್ಲಿ ಆಸಕ್ತಿಯುಳ್ಳ ಮತ್ತು ಆಳವಾಗಿ ಧ್ಯಾನ ಮಾಡಿದ ಮನುಷ್ಯರಿಗೆ ಅನಂತ ಪರಮಾನಂದವು ಪ್ರತೀಕ್ಷೆಗೈಯುತ್ತದೆ. ಅಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳ ಜನರಿಗೆ ಮತ್ತು ಆಳವಾಗಿ ಧ್ಯಾನ ಮಾಡಿರ್ತಕ್ಕಂತಹ ಮನುಷ್ಯರಿಗೆ ಅನಂತ ಪರಮಾನಂದವು ಪ್ರಾಪ್ತವಾಗುತ್ತದೆ. ಈ ಸೂಕ್ಷ್ಮ ಲೋಕದಲ್ಲಿ ಈ ಧ್ಯಾನಿಗಳಿಗೆ, ಆಳವಾದ ಧ್ಯಾನ ಮಾಡಿರ್ತಕ್ಕಂಥವ್ರಿಗೆ, ಆಧ್ಯಾತ್ಮದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರಿಗೆ ಅಲ್ಲಿ ಪರಮಾನಂದದ ಒಂದು ಸ್ಥಿತಿ ಅವ್ರಿಗೆ ಸಿಗ್ತದ. ಜೀವಿತ ಕಾಲದಲ್ಲಿ ಅವನಿಗೆ ವಿಶ್ವದ ಹಾಗೂ ತನ್ನ ತರ್ಕ ಶಕ್ತಿಯ ಮೇಲೆ ಅವಲಂಬಿತನಾಗಬೇಕಾಗಿತ್ತು. ಆದರೆ ಈಗ ಅವನು ಜಗತ್ತಿನ ಅಧ್ಯಯನ ಮಾಡಿದ ಆ ಎಲ್ಲ ಸಿದ್ಧಾಂತಗಳ ಸತ್ಯತೆಯನ್ನು ಪ್ರಮಾಣೀಕರಿಸಬಲ್ಲ. ಜೀವಿತ ಕಾಲದಲ್ಲಿ ಅವನಿಗೆ ವಿಶ್ವದ ಹಾಗೂ ತರ್ಕಶಕ್ತಿಯ ಮೇಲೆ ಅವಲಂಬಿಸಬೇಕಾಗ್ತಾ ಇತ್ತು. ಆದ್ರೆ ಈಗ ಅವನು ಜಗತ್ತಿನ ಅಧ್ಯಯನ ಮಾಡಿದ ಈ ಎಲ್ಲ ಸಿದ್ಧಾಂತಗಳ ಸತ್ಯತೆಯನ್ನ ಪ್ರಮಾಣೀಕರಿಸಬಲ್ಲ. ಅಂಥವರಿಗೆ ಜ್ಞಾನ ಎಷ್ಟೊಂದು ಸುಖ ಶಾಂತಿಯನ್ನು ನೀಡುವುದೆಂಬುದನ್ನು ತಿಳಿಯುವುದು ಕಷ್ಟ. ಇಲ್ಲಿಯವರೆಗೆ ಅವನು ಅಂಧಕಾರದೊಂದಿಗೆ ಹೋರಾಡುತ್ತಿದ್ದ, ಆದ್ರೆ ಈಗ ಅವನಿಗೆ ಪ್ರಕಾಶದ ದರ್ಶನ ಆಗ್ತದ. ಇಂಥ ವ್ಯಕ್ತಿಗೆ ಯಾರು ಆಧ್ಯಾತ್ಮಿಕ ಜಗತ್ತಿನಲ್ಲಿರ್ತಾರೋ, ಯಾರು ಧ್ಯಾನ ಜಗತ್ತಿನಲ್ಲಿರ್ತಾರೋ, ಯಾರು ಆಳವಾಗಿ ಧ್ಯಾನವನ್ನ ಮಾಡ್ತಾರೋ ಅವ್ರಿಗೆ ಪರಮಾನಂದದ ಒಂದು ಪರಿಸ್ಥಿತಿ ಇರುತ್ತೆ. ಇದುವರೆಗೆ ಅವನು ಅಂಧಕಾರದಲ್ಲಿ ಇರ್ತಾ ಇದ್ದ, ಈಗ ಪರಮ ಪ್ರಕಾಶದ ಜೊತೆಗೆ, ಬೆಳಕಿನ ಜೊತೆಗೆ ಪ್ರಕಾಶದ ಒಂದು ದರ್ಶನ ಆಗುತ್ತೆ. ಅದರ ಜೊತೆಗೆ ಕಾಲ ಕಳೆಯುವುದನ್ನು ನಾವು ಕಾಣ್ತಾ ಇದ್ದೀವಿ. ತನ್ನ ಸಹಜೀವಿಗಳಿಗೆ ಸಹಾಯ ಮಾಡುವುದೊಂದೇ ಗುರಿಯನ್ನಾಗಿಟ್ಟುಕೊಂಡ, ಜೀವನ ಪೂರ್ತಿ ಅದೊಂದನ್ನೇ ಆಲೋಚಿಸಿದ ಪರೋಪಕಾರಿ ವ್ಯಕ್ತಿಗೆ ಬಹುಶಃ ಅಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಅವಕಾಶಗಳು ಸುಲಭವಾಗಿವೆ. ನೋಡ್ರಿ, ಕೆಲವು ಜನ ಇರ್ತಾರೆ, ತನ್ನ ಸಹಜೀವಿಗಳಿಗೆ ಸಹಾಯ ಮಾಡೋದೊಂದೇ ಅವರ ಮುಖ್ಯ ಗುರಿಯಾಗಿರ್ತದ. ಜೀವನ ಪೂರ್ತಿ ಅದೊಂದನ್ನೇ ಆಲೋಚನೆ ಮಾಡ್ತಾ ಇರ್ತಾರೆ, ಒಂದೇ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಅಂಥ ಜನರಿಗೆ ಬಹುಶಃ ಎಲ್ಲರಿಗಿಂತಲೂ ಹೆಚ್ಚು ಅವಕಾಶಗಳು ಸುಲಭವಾಗಿ ಸೂಕ್ಷ್ಮ ಜಗತ್ತಿನಲ್ಲಿ ಸಿಗ್ತಾವೆ ಅಂತ ಹೇಳ್ತಾರೆ. ಏಕೆಂದರೆ ಈಗ ಅವನ ಬಳಿ ಇತರರಿಗೆ ಸಹಾಯ ಮಾಡಲು ಹಾಗೂ ತನ್ನ ಸೇವೆಯ ಅವಶ್ಯಕತೆಯುಳ್ಳವರಿಗೆ ಸಹಾಯ ಒದಗಿಸಲು ಬಹಳಷ್ಟು ಸಮಯ ಇರ್ತದ. ಅಲ್ಲಿ ಕಾಲದ ಪರಿಧಿಯೇ ಇರೋದಿಲ್ಲ, ಕಾಲದ ಮಿತಿನೇ ಇರೋದಿಲ್ಲ. ಹೀಗಾಗಿ ಆ ಕಾರ್ಯವನ್ನ ಮಾಡ್ಲಿಕ್ಕೆ, ಆ ಕೆಲಸವನ್ನ, ಯಾಕಂದ್ರೆ ಭೂಮಿಯ ಮೇಲೆ ಏನು ಕೆಲಸ ಮಾಡ್ತಿರ್ತೀವೋ ಅದೇ ಕೆಲಸವನ್ನ ನಾವಲ್ಲಿ ಮುಂದುವರಿಸ್ತಾ ಇರ್ತೀವಿ. ಭೂಮಿಯ ಮೇಲೆ ಯಾವ ಸ್ವಭಾವ ನಮ್ಮಲ್ಲಿ ಇರುತ್ತೋ ಅದೇ ಸ್ವಭಾವ ಸೂಕ್ಷ್ಮ ಲೋಕದಲ್ಲಿ ಇರುತ್ತೆ. ಹೀಗಾಗಿ ಆ ವ್ಯಕ್ತಿಗೆ ಈ ಅನಂತವಾಗಿ ಸೇವೆ ಮಾಡ್ಲಿಕ್ಕೆ, ಎಲ್ಲರಿಗೂ ಪರೋಪಕಾರ ಮಾಡ್ಲಿಕ್ಕೆ, ಅವ್ರ ಸೇವೆ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಸಿಗ್ತದ. ಈಗ ತಾನೇ ಆ ಲೋಕಕ್ಕೆ ಬಂದವರಿಗೆ ಸಹಾಯ ಒದಗಿಸುವ ಜವಾಬ್ದಾರಿಯನ್ನು ಅವನು ತೆಗೆದುಕೊಂಡರೆ ಅವನು ಸೂಕ್ಷ್ಮ ಲೋಕದಲ್ಲಿ ಕಳೆಯುವ ತನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಬಿಜಿಯಾಗಿರಬೇಕಾಗುತ್ತದೆ. ಯುದ್ಧದ ಸಮಯದಲ್ಲಿ ಈ ಕೆಲಸವು ಇನ್ನೂ ಹೆಚ್ಚಾಗಿರ್ತದಂತ. ಯಾಕಂದ್ರೆ ಯುದ್ಧದ ಸಮಯದಲ್ಲಿ ಮರಣದ ಪ್ರಮಾಣ ಬಹಳಷ್ಟು ಹೆಚ್ಚಾಗಿರೋದ್ರಿಂದ ಈ ಕೆಲಸ ಇನ್ನೂ ಹೆಚ್ಚಾಗಿರುತ್ತೆ. ಏಕೆಂದ್ರೆ ಆಗ ಸಹಾಯ ಮಾಡುವವರು ಕಡಿಮೆ ಮತ್ತು ಏನೂ ತಿಳಿಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಈ ಕಾರ್ಯದಲ್ಲಿ ಸ್ವಯಂ ತಮ್ಮನ್ನು ತೊಡಗಿಸಿಕೊಳ್ಳುವವರಿಗೆ ಬಹಳ ಪುಣ್ಯ ದೊರೀತದ ಅಂತ ಹೇಳ್ತಾರೆ. ಅಲ್ಲದೆ ಅವರು ಈ ಸುವರ್ಣ ಅವಕಾಶದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಆದ್ರಿಂದ ಕೇವಲ ಸ್ವತಂತ್ರಕ್ಕಾಗಿ ಅಲ್ಲ, ದುಃಖದಲ್ಲಿರುವ ತನ್ನ ಬಂಧು ಬಳಗಕ್ಕೂ ಸಹಾಯ ಸಲ್ಲಿಸಲಿಕ್ಕಾಗಿ ಜ್ಞಾನವನ್ನು ಸಂಪಾದಿಸು ಎಂದು ನಾನು ಹೇಳುತ್ತೇನೆ. ನೀನು ಜ್ಞಾನವನ್ನ ಸಂಪಾದಿಸು ಅಂತ ಹೇಳ್ತೀನಿ. ಯಾಕಂತಂದ್ರೆ ಕೇವಲ ನಿನ್ನ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ದುಃಖದಲ್ಲಿರ್ತಕ್ಕಂಥ ತನ್ನ ಬಂಧು ಬಳಗದವರ ಸಹಾಯಕ್ಕಾಗಿ, ಅವರಿಗೆ ಅವ್ರ ಸಹಾಯ ಸಲ್ಲಿಸುವುದಕ್ಕಾಗಿ ನೀನು ಜ್ಞಾನವನ್ನ ಸಂಪಾದಿಸು ಅಂತ ಹೇಳ್ತೇನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನೀನು ಈ ವಿಕಾಸ ವ್ಯವಸ್ಥೆಯಲ್ಲಿ ಪಾಲುದಾರನಾಗಬಲ್ಲೆ. ಅಲ್ಲದೆ ಪ್ರತಿಯೊಬ್ಬ ವಿಚಾರಶೀಲ ವ್ಯಕ್ತಿಯಂತೆ ಅಜ್ಞಾನಿಗಳಿಗೆ ಒಂದು ಸಹಾಯಕ ಹಾಗೂ ಮಾರ್ಗದರ್ಶಕ ಕಾರ್ಯವನ್ನು ನೀನು ಮಾಡಬಲ್ಲೆ. ಪ್ರತಿಯೊಬ್ಬ ವಿಚಾರಶೀಲ ವ್ಯಕ್ತಿಯ ಹಾಗೆ ಅಜ್ಞಾನಿಗಳಿಗೆ, ಯಾರಿಗೆ ಸರಿಯಾದ ಜ್ಞಾನ ಇರೋದಿಲ್ಲೋ ಅವ್ರಿಗೆ ಸಹಾಯ ಮಾಡಬಹುದು. ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಬಲ್ಲೆ ಅಂತ ಹೇಳಿ ಹೇಳ್ತಾರೆ. ಇಂದು ನಾನು ನಿನಗೆ ಸೂಕ್ಷ್ಮ ಲೋಕದ ಅತ್ಯಧಿಕ ಸುಖದಾಯಕ ಭಾಗದ ವಿವರಣೆ ನೀಡುವೆ. ಏಕೆಂದರೆ ಈಗ ನಾನು ಈ ಜಗತ್ತಿನ ಅತ್ಯಂತ ಸುಂದರ ಸೃಷ್ಟಿಯಾದ ಮಕ್ಕಳ ಕುರಿತು ಮಾತನಾಡುವೆ. ಮಕ್ಕಳಿಲ್ಲದ ಮನೆಯಲ್ಲಿ ಕ್ರಿಸ್ಮಸ್ ಮುಂತಾದ ಒಂದು ಹಬ್ಬದ ಆಚರಣೆಯನ್ನು ಮಾಡಿ ನೋಡಿ ಅಂತ ಹೇಳ್ತಾರೆ. ಇನ್ನು ಮುಂದುವರಿಯುತ್ತಾ ಇನ್ನೂ ಒಂದು, ಈ ಸೂಕ್ಷ್ಮ ಲೋಕದಲ್ಲಿ
ಅತ್ಯಧಿಕವಾಗಿ ಸುಖದಾಯಕವಾಗಿರ್ತಕ್ಕಂತಹ ಭಾಗವನ್ನ ನಿನಗೆ ವಿವರಿಸ್ತೀನಿ ಅಂತ ಹೇಳ್ತಾರೆ. ಈಗ ನಾನು ಈ ಜಗತ್ತಿನ ಅತ್ಯಂತ ಸುಂದರ ಸೃಷ್ಟಿಯಾದ ಮಕ್ಕಳನ್ನ ಕುರಿತು ಮಾತನಾಡ್ತೀನಿ. ಮಕ್ಕಳಿಲ್ಲದ ಮನೆಯಲ್ಲಿ ಯಾವುದೇ ಹಬ್ಬ ಹರಿದಿನಗಳಿಗೆ ಏನೋ ಏನಂತೀರಿ ಅಷ್ಟೊಂದು ಪ್ರಾಮುಖ್ಯತೆ ಇರೋದಿಲ್ಲ, ಅಥವಾ ಹಬ್ಬ ಹರಿದಿನಗಳಿಗೆ ಆ ಆಚರಣೆಗಳಿಗೆ ಹೆಚ್ಚಿನ ಒಂದು ಶೋಭೆ ಇರೋದಿಲ್ಲ. ಅದರಿಂದ ಮಕ್ಕಳ ಸುಂದರ ನಗು, ಗದ್ದಲ ಹಾಗೂ ಆಟ ಪಾಠಗಳಿದ್ದರೆ ಹಬ್ಬದ ಸಡಗರವು ಎಷ್ಟು ಆನಂದದಾಯಕವಾಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಇದು ಅವಶ್ಯಕವಾಗಿದೆ. ಅಂದ್ರೆ ಮಕ್ಕಳಿಲ್ಲದ ಮನೆಯು ನಿರ್ಜೀವವೆನಿಸುತ್ತದೆ. ಬೇರೆಲ್ಲಿಯೂ ಅಂಥ ಸಂತೋಷದ ವಾತಾವರಣ ದೊರೆಯುವುದು ಸಂಭವವಿಲ್ಲ. ಈ ಜಗತ್ತಿನಲ್ಲಿ ಮಕ್ಕಳ ನಗು, ಹಾಡು, ಇವುಗಳ ಧ್ವನಿಯು ಅತ್ಯಂತ ಅದ್ಭುತ ಮತ್ತು ಸುಖದಾಯಕ ಸಂಗತಿಯಾಗಿದೆ. ಯಾರು ಈ ಅನುಭವವನ್ನು ಹೊಂದಿದ್ದು ಸಮಯ ಗತಿಸಿದಂತೆ ಮಕ್ಕಳು ಬೆಳೆದು ದೊಡ್ಡವರಾಗಿ ದೊಡ್ಡವರ ಗುಂಪಿನಲ್ಲಿ ಕಳೆದು ಹೋಗಿರುವುದರಿಂದ ಈ ಅನುಭವದಿಂದ ವಂಚಿತರಾಗಿದ್ದಾರೆಯೋ ಅವರಿಗೆ ಈ ಮಾತು ನೆನಪಾಗುತ್ತದೆ. ಇನ್ನು ಮಕ್ಕಳ ಆಟ ಪಾಠ ಯಾರಿಗೆ ಸುಖ ನೀಡೋದಿಲ್ಲ, ಯಾರಿಗೆ ಸಂತೋಷ ನೀಡೋದಿಲ್ಲ, ತುಂಬಾ ಸಡಗರವನ್ನ ನೀಡತಕ್ಕಂಥ ಸಂಗತಿ ಅಂತಂದ್ರೆ ಮಕ್ಕಳ ಆಟ ಪಾಠ, ಅವರ ಮಾತುಗಳು. ಸೊ ಇಂತಹ ಜಗತ್ತಿನಲ್ಲಿ ಮಕ್ಕಳ ನಗು, ಹಾಡು, ಇವುಗಳ ಧ್ವನಿ ಅತ್ಯಂತ ಅದ್ಭುತ ಮತ್ತು ಸುಖದಾಯಕವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಸೊ ಇಂಥ ಮಕ್ಕಳನ್ನ ಕುರಿತು ನಾನು ಹೇಳ್ತಾ ಇದ್ದೀನಿ. ಜಗತ್ತಿನಲ್ಲಿ ಆನಂದದ ನಿಜವಾದ ಅರ್ಥವನ್ನು ತಿಳಿದುಕೊಂಡ ಜೀವಿಗಳೆಂದ್ರೆ ಮಕ್ಕಳು ಮಾತ್ರ. ಆನಂದ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಂಡಿರ್ತಕ್ಕಂಥ ಏಕೈಕ ಜೀವಿಗಳು ಅಂತಂದ್ರೆ ಮಕ್ಕಳು ಅಂತ ಹೇಳ್ತಾರೆ. ಈ ಮಕ್ಕಳನ್ನ ಕುರಿತು ಹೇಳ್ತೀನಿ ಅಂತ ಹೇಳ್ತಾರೆ. ಈ ಸ್ಪಷ್ಟೀಕರಣದ ಹಿಂದೆ ಇರುವ ನಿಜ ಸಂಗತಿ ಏನೆಂದರೆ, ಅವರು ಈಗ ತಾನೇ ಗೌರವಮಯ ಸ್ವರ್ಗದಿಂದ ಭೂಮಿಯ ಮೇಲೆ ಇಳಿದು ಬಂದಿದ್ದಾರೆ. ಇಲ್ಲಿ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಅದರ ಹಿಂದೆ ಇರ್ತಕ್ಕಂಥ ನಿಜ ಸಂಗತಿ ಏನು ಅಂತಂದ್ರೆ, ಆ ಮಕ್ಕಳು ಈಗ ತಾನೇ ಗೌರವಮಯವಾಗಿರ್ತಕ್ಕಂಥ ಸ್ವರ್ಗದಿಂದ ಭೂಮಿಯ ಮೇಲೆ ಇಳಿದು ಬಂದಿದ್ದಾರೆ. ಆದ್ದರಿಂದ ಅವರು ಇನ್ನೂ ಈ ಜೀವನಕ್ಕೆ ಸಮೀಪದಲ್ಲಿ ಇದ್ದಾರೆ. ಜೀವನದ ಉಚ್ಚತಮ ರೂಪದೊಂದಿಗೆ ಇನ್ನೂ ಅವರು ಸಂಪರ್ಕ ಹೊಂದಿದ್ದಾರೆ. ಪ್ರಕೃತಿ, ಜಗತ್ತು, ಅಪ್ಸರೆಯರ ಲೋಕ, ದೇವದೂತರ ಲೋಕಗಳೊಂದಿಗೆ ಅವರ ಸಂಪರ್ಕವು ಅಬಾಧಿತವಾಗಿದೆ. ನೋಡ್ರಿ, 3 ವರ್ಷಗಳವರೆಗೆ ಮಗು ಆತ್ಮ ಸ್ವರೂಪದಲ್ಲಿ ಇರುತ್ತೆ, ಇನ್ನು ಮೇಲು ಲೋಕದ ಸಂಪರ್ಕದೊಂದಿಗೆ ಇರುತ್ತದೆ ಅಂತ ಹೇಳಿ ನಮಗೆ ತಿಳಿದು ಬರ್ತದ. ಹೀಗಾಗಿ ಅವರು ಈಗ ತಾನೇ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಿದ್ದಾರೆ. ಇನ್ನು ಅವರು ಆ ಮೇಲು ಲೋಕದ ಎಲ್ಲ ಸಂಪರ್ಕದಲ್ಲಿ ಪ್ರಕೃತಿಯ ಜೊತೆಗೆ, ಅಪ್ಸರ ಲೋಕದ ಜೊತೆಗೆ, ದೇವದೂತರ ಲೋಕದೊಂದಿಗೆ ಅವರ ಸಂಪರ್ಕವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಭೂಮಿಯ ಜನರು ಎಂದೂ ಕೇಳಿಲ್ಲ ಮತ್ತು ಕನಸಿನಲ್ಲಿಯೂ ನೋಡಿಲ್ಲ. ದೊಡ್ಡವರಾದ ಮೇಲೆ ಈ ಸಂಬಂಧವು ಪರಂಪರೆ ಮತ್ತು ಪ್ರತಿಷ್ಠೆ ಆಧಾರದ ಮೇಲೆ ಹಿಂದೆ ಉಳಿದು ಬಿಡುತ್ತದೆ. ಸೊ ಭೂಮಿಯ ಮೇಲೆ ಇರ್ತಕ್ಕಂತಹ ಜನರಿಗೆ ಗೊತ್ತಿಲ್ಲ, ಆದ್ರೆ ಕಾಲ ಕಳೆದ ಹಾಗೆ ಈ ಒಂದು ಸಂಬಂಧ ಕಡಿಮೆ ಆಗ್ತಾ ಹೋಗ್ತದ. ಇದೇ ಸ್ಥಿತಿಯು ಪಶು ಜಗತ್ತಿನಲ್ಲಿಯೂ ಇದೆ ಅಂತ ಹೇಳ್ತಾರೆ. ಸಿಂಹದ ಮರಿಗಳು ಚಿಕ್ಕವಿರುವಾಗ ಬಹಳ ಸುಂದರ ಎನಿಸುತ್ತವೆ, ಅವುಗಳಿಗೆ ಯಾವುದೇ ಭಯವೆನಿಸುವುದಿಲ್ಲ. ಸಿಂಹದ ಮರಿಗಳು ಚಿಕ್ಕವಿದ್ದಾಗ, ಸಣ್ಣವಿದ್ದಾಗ ತುಂಬಾ ಸುಂದರವಾಗಿ ಕಾಣ್ತಾ ಇರ್ತಾವೋ, ಮತ್ತು ಅವುಗಳಿಗೆ ಭಯ ಅನ್ನೋದು ಇರುವುದೇ ಇಲ್ಲವಂತೆ. ಏಕೆಂದ್ರೆ ಅವು ಭಯವೆಂದರೆ ಏನೆಂಬುದರ ಪರಿಚಯವಿಲ್ಲದ ಲೋಕದಿಂದ ನೇರವಾಗಿ ಇಲ್ಲಿಗೆ ಬಂದಿರ್ತವೆ. ಕೆಲವು ತಿಂಗಳು ಅಥವಾ ವರ್ಷಗಳಾದ ಮೇಲೆ ಅವುಗಳ ಸಮೂಹ ಆತ್ಮದ ಅಂಶವಾದ ನೈಸರ್ಗಿಕ ವೃತ್ತಿಯು ಪ್ರತ್ಯಕ್ಷವಾಗುತ್ತದೆ. ಆಗ ಭಯ ಅಥವಾ ಮನುಷ್ಯನ ಕುರಿತು ವೈರ ಭಾವವು ಅವುಗಳಲ್ಲಿ ಪ್ರಕಟವಾಗ್ಲಿಕ್ಕೆ ಶುರು ಆಗ್ತದೆ. ಕೆಲವು ದಿನಗಳ ನಂತರ ಅವರಲ್ಲಿ ಈ ಸಾಮೂಹಿಕ ಆತ್ಮದ ಅಂಶ ಪ್ರತ್ಯಕ್ಷ ಆಯ್ತು ಅಂತಂದ್ರೆ ಆಗ ಭಯ, ಮನುಷ್ಯನ ಕುರಿತು ವೈರ ಭಾವ ಅವುಗಳಲ್ಲಿ ಹುಟ್ಲಿಕ್ಕೆ ಶುರು ಆಗ್ತದ. ಮತ್ತು ಈಗ ಅವು ಸುರಕ್ಷಿತ ಮರಿಗಳಾಗಿ ಉಳಿಯುವುದಿಲ್ಲ. ಮೊದಲು ಅತ್ಯಂತ ಸುರಕ್ಷಿತ ಮರಿಗಳಾಗಿರ್ತಾವೋ, ಮಾನವನ ಸಂಪರ್ಕಕ್ಕೆ ಬಂದ ಹಾಗೆ ಭಯದ ಭಾವನೆ ಅವರಲ್ಲಿ ಮೂಡಿದ ಹಾಗೆ ಅವು ಸುರಕ್ಷತೆಯ ಅನುಭವವನ್ನ ಪಡೆಯುವುದಿಲ್ಲ. ಮನುಷ್ಯನು ಹುಟ್ಟಿದ 3 ವರ್ಷಗಳ ನಂತರ ಶಿಶು ಅವಸ್ಥೆಯನ್ನು ದಾಟಿ ಒಂದು ರೋಚಕ ಅವಸ್ಥೆಗೆ ತಲುಪುತ್ತಾನೆ ಅಂತ ಹೇಳ್ತಾರೆ. ಹುಟ್ಟಿದ 3 ವರ್ಷಗಳವರೆಗೆ ಮಗು ಆತ್ಮಸ್ವರೂಪಿಯಾಗಿ ಇರ್ತಾನೆ. ಅವನು 3 ವರ್ಷಗಳ ನಂತರ ಶಿಶು ಅವಸ್ಥೆಯನ್ನ ದಾಟಿ ಒಂದು ರೋಚಕ ಅವಸ್ಥೆಗೆ ತಲುಪುತ್ತಾನೆ. ಇದನ್ನು ಅತ್ಯಂತ ದುಃಖದ ಸಂಗತಿ ಎಂದು ಭಾವಿಸಲಾಗಿದೆ. ಇದನ್ನ ಅತ್ಯಂತ ದುಃಖದ ಸಂಗತಿ ಅಂತ ಹೇಳಿ ಭಾವಿಸಲಾಗಿದೆ. ಯಾಕಂದ್ರೆ ಈ ಭೂಮಿಯ ಮೇಲಿನ ಎಲ್ಲ ಗುಣಗಳನ್ನ, ಎಲ್ಲ ಸಂಪರ್ಕಕ್ಕೆ ಮಗು 3 ವರ್ಷದ ನಂತರ ಬರ್ಲಿಕ್ಕೆ ಶುರು ಮಾಡುತ್ತೆ. ಚಿಕ್ಕ ಸಣ್ಣದಾಗಿ ಯಾವ ಕಲಿಬೇಕಾಗಿರ್ತಕ್ಕಂಥ ಅಂದ್ರೆ ಈ ತನ್ನ ವಾತಾವರಣಕ್ಕೆ ತಕ್ಕ ಹಾಗೆ ಎಲ್ಲ ಗುಣಗಳನ್ನ, ಎಲ್ಲ ಅಭಿರುಚಿಗಳನ್ನ ಅದು ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತದ. ಆದರೆ ಅವರ ಶೈಶವ ಅವಸ್ಥೆ
ವಯಸ್ಸಿನಿಂದ ನಿರ್ಧಾರಗೊಳ್ಳುವುದಿಲ್ಲ. ಕೆಲವು ಮಕ್ಕಳು ಶಾಲೆಗೆ ಹೋಗುವವರೆಗೂ ಶಿಶು ಅವಸ್ಥೆಯಲ್ಲಿಯೇ ಇರುತ್ತವೆ. ಇನ್ನು ಕೆಲವು ಕಿಶೋರ ಅವಸ್ಥೆಯಲ್ಲಿ ಉಳಿದು ಬಿಡುತ್ತಾರೆ. ವಿಕಾಸದ ಮೂಲಭೂತ ನಿಯಮಗಳಿಂದ ಅಪರಿಚಿತರಾದವರಿಗೆ ಮಕ್ಕಳು ಮರಣ ಹೊಂದುವುದು ಅನ್ಯಾಯ ಎನಿಸುತ್ತದೆ. ವಿಕಾಸದ ಮೂಲಭೂತ ನಿಯಮಗಳಿಂದ ಅಪರಿಚಿತರಾದವರಿಗೆ, ವಿಕಾಸದ ಮೂಲಭೂತ ನಿಯಮಗಳು ಗೊತ್ತಿಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಮಕ್ಕಳ ಮರಣ ಹೊಂದುವುದು ಅನ್ಯಾಯ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಗು ಭೂಮಿಗೆ ಬಂದು ಇನ್ನೂ ಕೆಲವೇ ದಿವಸ ಆಗಿದೆ, ಯಾವ ಅನುಭವಗಳನ್ನು ಅದು ಪಡೀಲಿಲ್ಲ, ಏನನ್ನೂ ಅನುಭವಿಸ್ಲಿಲ್ಲ. ಅಷ್ಟರಲ್ಲೇನೆ ಅದು ಮರಣದ ಒಂದು ದುಃಖವನ್ನ ಅನುಭವಿಸ್ಬೇಕಾಯ್ತಲ್ಲ ಅಂತ ಹೇಳಿ ಅನ್ಸ್ತದ. ಯಾಕಂದ್ರೆ ಮಕ್ಕಳು ಜೀವನದ ಆರಂಭದಲ್ಲಿಯೇ ಮರಣ ಹೊಂದುವುದಾದ್ರೆ ಅವು ಯಾಕಾದ್ರೂ ಹುಟ್ಟಬೇಕು, ತಂದೆ ತಾಯಿಗಳಿಗೆ ಏಕೆ ಕಷ್ಟ ಕೊಡ್ಬೇಕವು ಎಂದು ಅವರು ಪ್ರತಿಕ್ರಿಯಿಸ್ತಾರೆ. ವಿಕಾಸ ಪ್ರತಿಕ್ರಿಯೆ ಅಧ್ಯಯನ ಮಾಡುವವರು ಮಗು ಕೂಡ ಒಂದು ಜೀವವಾಗಿದೆ ಅಂತ ಹೇಳ್ತಾರೆ. ಈ ವಿಕಾಸದ ಪ್ರತಿಕ್ರಿಯೆಯನ್ನ ವಿಕಾಸದ ಪ್ರಕ್ರಿಯೆಯನ್ನ ಅಧ್ಯಯನ ಮಾಡುವವರು ಮಗುವು ಕೂಡ ಒಂದು ಜೀವವಾಗಿದೆ. ಈ ಜಗತ್ತಿನಲ್ಲಿ ಸ್ವಲ್ಪ ಅನುಭವ ಹೊಂದಲು ಹಾಗೂ ತನ್ನ ಭಾಗ್ಯವನ್ನು ಸ್ವಲ್ಪ ಅನುಭವಿಸಲು ಬಂದಿದೆ ಎಂದು ತಿಳಿತಾರೆ. ಅದು ಚಿಕ್ಕ ವಯಸ್ಸಿನಲ್ಲಿನೇ ಮರಣ ಆಗ್ತದ ಅಂತಂದ್ರೆ ಈ ಜಗತ್ತಿಗೆ ಬಂದಿರೋದು ಅಷ್ಟು ಶಾರ್ಟ್ ಸ್ಪ್ಯಾನ್ ಆಫ್ ಲೈಫ್ ಅನ್ನ ತಗೊಂಡು ಬಂದಿರುತ್ತೆ, ಅಷ್ಟು ಸಣ್ಣ ಜೀವಾವಧಿಯನ್ನ, ಆಯುಷ್ಯವನ್ನ ಪಡೆದುಕೊಂಡು ಬಂದಿರುತ್ತೆ, ಅಷ್ಟೇ ಭಾಗ್ಯವನ್ನ ಅದು ತೆಗೆದುಕೊಂಡು ಬಂದಿರ್ತದ ಅಂತ ಹೇಳ್ತಾರೆ. ಅಲ್ಪಾಯುವಿನಲ್ಲಿಯೇ ಮರಣ ಹೊಂದಿದರೆ ಅವನಿಗೆ ಸ್ವಲ್ಪ ಅನುಭವಗಳೇ ದೊರೆಯುತ್ತವೆ ಮತ್ತು ಅವನು ಜೀವನ ತ್ಯಜಿಸಿದ ನಂತರ ಬಹುಬೇಗನೆ ಕಲಿತುಕೊಳ್ಳುತ್ತಾನೆ. ಬೇಗನೆ ಮರಣ ಹೊಂದಿದರೆ ಬಹುಬೇಗನೆ ಇನ್ನೊಂದು ಜೀವವನ್ನು ಜೀವಿಸಲು ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತಾವು ಅಂತ ಹೇಳಿ ಹೇಳ್ತಾರೆ. ಹುಟ್ಟಿದ ತಕ್ಷಣ ಬಹುಬೇಗನೆ ಮಗು ಮರಣ ಹೊಂದಿತು ಅಂತಂದ್ರೆ ಪುನರ್ಜನ್ಮವನ್ನ ಬಹುಬೇಗನೆ ಅವನು ಪಡೆದುಕೊಳ್ತಾನೆ. ಬಹುಬೇಗನೆ ಎಲ್ಲ ಉನ್ನತ ಸ್ತರದ ಲೋಕಗಳಿಗೆ ಹೋಗಿ ಬಂದು ಮತ್ತೆ ಅವನು ಬಹುಬೇಗನೆ ಭೂಮಿಯ ಮೇಲೆ ಜೀವನವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರ್ತಾವ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ವಿಕಾಸದ ಮೂಲಭೂತ ನಿಯಮಗಳಿಂದ ಸುಪರಿಚಿತರಾದವರಿಗೆ ಮಕ್ಕಳು ಬೇಗ ಮರಣ ಹೊಂದಿದರೆ ಅವರಿಗೆ ಹಾನಿಯಾಗಿದೆ ಎಂದು ಅಥವಾ ಅವರಿಗೆ ಏನಾದ್ರೂ ತೊಂದರೆಯಾಗಿದೆ ಎಂದು ಭಾವಿಸುವುದಿಲ್ಲ. ಸಾಮಾನ್ಯ ಜನರು ಈ ಸಂಗತಿಯನ್ನು ಅರ್ಥ ಮಾಡಿಕೊಂಡ್ರೆ ಜಗತ್ತು ಎಷ್ಟು ಆನಂದಮಯವಾಗಿರ್ತದ ಅಂತ ಹೇಳಿ ಹೇಳ್ತಾರೆ. ವಿಕಾಸದ ಪ್ರಕ್ರಿಯೆಯ ಒಂದು ಬಗ್ಗೆ ಕಲ್ಪನೆ ಇರ್ತಕ್ಕಂತಹ ಜನರಿಗೆ ಏನೋ ಅಸಾಮಾನ್ಯ ಅನ್ಸೋದಿಲ್ಲ, ಈ ರೀತಿ ಆಗೋದ್ರಿಂದ ಮಕ್ಕಳಿಗೆ ಹಾನಿಯಾಗಿದೆ ಅಂತ ಹೇಳಿ ಅನ್ಸೋದಿಲ್ಲ. ಆದ್ರೆ ಸಾಮಾನ್ಯ ಜನರು ಈ ಸಂಗತಿಯನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ಒಳ್ಳೆಯದಿರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮಗು ಒಂದು ಬೇರೆ ಲೋಕದಲ್ಲಿ ಪ್ರವೇಶಿಸುತ್ತಿದೆ ಎಂದರೆ ಅದರ ನಾಮಕರಣ ಸಂಸ್ಕಾರವು ಅವಶ್ಯವಾಗಿ ಆಗಬೇಕು. ಇದರಿಂದ ಅವನು ಒಂದು ಪವಿತ್ರ ಭ್ರಾತೃತ್ವ ಸಂಘದ ಸದಸ್ಯನಾಗುತ್ತಾನೆ. ಇದು ಅವನಿಗೆ ಒಂದು ಅವಶ್ಯವಾದ ಸುರಕ್ಷೆಯನ್ನು ನೀಡುತ್ತದೆ. ಅದು ಅವನಿಗೆ ಕೆಲವು ವಿಶಿಷ್ಟ ಪ್ರಭಾವ ಮತ್ತು ತರಂಗಗಳಿಂದ ಹಾನಿಗೊಳಗಾಗುವುದನ್ನು ತಪ್ಪಿಸುತ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದುವರಿಯುತ್ತಾ ಮಕ್ಕಳು ಸೂಕ್ಷ್ಮ ಲೋಕವನ್ನ ತಲುಪಿದಾಗ ಹೇಗೆ ಇರ್ತಾರೆ ಅಂತಕ್ಕಂಥ ಸಂಗತಿಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್. ಸಮಯ ಆಗಿದೆ, ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ. ಇದುವರೆಗೆ ಪೇಷನ್ಸ್ ನಿಂದ ಕೇಳಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ
ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತಾ ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಅನುಭವಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಉಸಿರಿನ ಮೇಲೆ, ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ, ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿಕೊಳ್ಳಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು ನಿಮಗೆ ಕಾಣಿಸುತ್ತವೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಅಂತಿಮ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರ ಪಯಣ ಸಾಗುತ್ತಲಿದೆ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಿಮಗೆ ಕಾಣಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ನಿಮಗೇನು ಕಾಣಿಸುತ್ತದೆಯೋ ಅದನ್ನು ಅನುಭವಿಸಿ. ಧ್ಯಾನವೆಂಬ ಆಳವಾದ ಧ್ಯಾನದ ಆಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಆ ಪರಮಾತ್ಮನ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ ಮಾಸ್ಟರ್ಸ್. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಹಲೋ ಮೇಡಮ್, ಚೆನ್ನಾಗೈತೆ ಮೇಡಮ್. ಚೆನ್ನಾಗೈತ್ರಿ ಮೇಡಮ್. ಹೌದು, ಚಲೋ ಐತ್ರಿ ಮೇಡಮ್. ಧ್ಯಾನ ಮಾಡೋರೆಲ್ಲ ಮುಂದೆ ಲೈಟ್ ಕಾಣಿಸುತ್ತೆ ಅಂದ್ರೆಲ್ಲ ಖುಷಿ ಆಗ್ಬಿಡ್ತು. ಅದೇ ಜ್ಞಾನಿಗಳಿಗೆ ಬಹಳಷ್ಟು ಇದು ಅದರಿ. ಸೂಕ್ಷ್ಮ ಲೋಕದಲ್ಲಿ ಜಲ್ದಿ ಪಾರ್ ಆಗ್ತಾರ, ಅವ್ರು ಉನ್ನತ ಸ್ತರಕ್ ಹೋಗ್ತಾರ. ಇದೆಯದಲ್ರಿ. ಅದ್ ಇನ್ನೊಂದ್ ಕ್ವಶನ್ ಇದೆ ನನ್ನ ಹತ್ರ, ಇನ್ನೊಂದ್ ಡೌಟ್ ಇದೆ. ಏನ್ ಹೇಳಿ? ಕೆಲವೊಂದ್ ಮಕ್ಕಳಿಗೆ ಏನು ಇದೇ ಇರೋದಿಲ್ಲ, ಒಂಥರ ಮೆಂಟಲಿ ಚಾಲೆಂಜ್ ಬೇಬೀಸ್ ಇರ್ತಾವಲ್ಲ, ಅವ್ರ ಏನ್ ತಪ್ಪು ಮಾಡಿರ್ತಾರೆ? ಅದೇ ಹಿಂದಿನ ಜನ್ಮದಾಗ ಏನಾರೇ ಮಾಡಿರ್ತಾರ. ಹಿಂದಿನ ಜನ್ಮದ ಕರ್ಮ ಫಲನೆ ಅಂತ್ರಿ ಮೇಡಮ್ ಅದು. ಇರೋದಂತೂ ಅದು ಡೆಫಿನೆಟ್ ರೀ. ಹಿಂದಿನ ಜನ್ಮದ ಕೆಟ್ಟ ಕರ್ಮದ ಫಲನೇ ರೀ ಇದು. ಮೆಂಟಲಿ ಚಾಲೆಂಜ್ ಆಗಿರ್ತಕ್ಕಂಥದ್ದು, ಹುಚ್ಚಾಗಿರ್ತಕ್ಕಂಥದ್ದು, ಇನ್ನ ಕೆಲವೆಲ್ಲ ಹ್ಯಾಂಡಿಕ್ಯಾಪ್ ಇರೋದು, ಕುರುಡ್ರಾಗೋದು, ಕಿವುಡ್ರಾಗೋದು, ಇವೆಲ್ಲನು ಹಿಂದಿನ ಜನ್ಮದ ಕರ್ಮದ ಫಲನೆ ಅಂತಾರ. ಕೆಟ್ಟ ಕರ್ಮದ ಫಲನೆ ಅಂತಾರ. ಬೇಜಾರ್ ಅನ್ಸ್ತದ್ರಿ, ಬಾಳ ಬೇಜಾರ್ ಅನ್ಸ್ತದ. ಮತ್ರಿ ಮೇಡಮ್?
ಹಲೋ. ಹಲೋ ಹಾ ಹೇಳ್ರಿ ಮೇಡಮ್. ಮೇಡಮ್. ಹಾ ಇಲ್ಲ ಇದು ಮತ್ತ ಆಮೇಲೆ ಇದು ಕಟ್ ಆಗ್ಬಿಡ್ತದ, ಹಿಂಗೆ ಎಷ್ಟಲ್ಲ ನೆನ್ಪ್ ನಡ್ದದ. ಹಾ ಸೀರೆ ಹೇಳ್ರಿ. ಎಲ್ಲಿ ತಗೊಂಡ್ರಿ? ಇದು ಸೀರೆ ಸೀರೆ ಬಾಳ ಹಳೇದ್ರಿ ಮೇಡಮ್ ಇದು ಸೀರಿ. ಬಾಳ ಚಂದ ಅದ್ರಿ ಮೇಡಮ್. ನಿಮ್ ಎಲ್ಲಾ ಚಂದ ಇರ್ತಾವ. ಇನ್ನೊಂದ್ ಪಿಂಕ್ ಕಾಟನ್ ಉಟ್ಕೊಂಡಿದ್ರಿ, ಅದನ್ನು ಚಂದ ಇತ್ತು. ಎಷ್ಟೋ ಕೇಳ್ಬೇಕಂತೀನಿ, ಆಮೇಲೆ ನೆನ್ಪೇ ಆಗಲ್ರಿ ಬ್ಲೂ ಕಲರ್ ಅದು. ಇವತ್ತು ನನಗ ಲಕ್ಷ್ಮಿ ಇದು ಕಾಣಿಸ್ತ್ರಿ ಮೇಡಮ್. ಮೊದ್ಲ ಬ್ಲಾಕ್ ಅಂಡ್ ವೈಟ್ ರೀ, ಹೌದಾ? ಲಕ್ಷ್ಮಿ ಮೂರ್ತಿ ರೀ. ಖಳಿಯಾದ ಕಣ್ಣಿಗಿಣೆಲ್ಲ ಸ್ಪಷ್ಟ ಇದ್ದು ರೀ. ಆಮೇಲೆ ಮುಗಿಲಿಕ್ ಬಂದಾಗ ನೀವು 5 ಮಿನಿಟ್ಸ್ ಅಂದಾಗ ಒಂದು ಆರೆಂಜ್ ಲೈಟ್ ರೀ, ಅದ್ರೊಳಗ ಮತ್ತೆ ಲಕ್ಷ್ಮಿ, ಅದು ಹೋಗಿ ಮತ್ತೆ ಆರೆಂಜ್ ಲೈಟ್ ನಾಗ ಒಂದ್ ಹನುಮಂತ ರೀ, ಹಿಂಗ್ ಚಕ್ಳ ಮುಕ್ಳ ಹಾಕೊಂಡ್ ಕುಂತಿದ್ ಹನುಮಂತ, ತಪಸ್ಸಿ ಕೂತಿರ್ತಾನಲ್ರಿ ಆ ಟೈಪ್. ಒಳ್ಳೆ ಅನುಭವ ಖುಷಿ ಆಯ್ತ್ರಿ, ಬಾಳ ದಿವ್ಸ ಆಯ್ತು. ಒಳ್ಳೆ ಅನುಭವ ಆಗ್ಲಿಕತ್ತದ್ರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಷ್ಟ್ ಚಂದ ಶೇರ್ ಮಾಡ್ಕೋತಿರಲ್ಲ, ನನಗ್ ಖುಷಿ ಅನ್ನಿಸ್ತದ. ನಮಗೂ ಖುಷಿ ಅನಿಸ್ತದೆ. ಮತ್ ಯಾರ ಗಂಗವ್ರಿಗೆ ಭಾಳ, ಅವ್ರ ಮೊದ್ಲಿಂದ ಮಾಡ್ತಿರ್ತಾರೇನ್ರಿ ಮೇಡಮ್ ಇವ್ ಧ್ಯಾನಗಳದೆಲ್ಲ? ಅವರು ಭಾಳ ವರ್ಷದಿಂದ ಮಾಡ್ತಾರೆ. ಮೊದ್ಲೇ ಇದ್ದಳ್ರಿ, ಇತ್ತೀಚಿಗೆ ಅಷ್ಟು ರೆಗ್ಯುಲಾರಿಟಿ ಇದ್ದಿದ್ದಿಲ್ಲ. ಆದ್ರೆ ಇದು ಜಲ್ದಿ ಹತ್ಲಕತ್ತದ ಮತ್ತೆ ಇದು ನನ್ ಮಾಡ್ಲಕತ್ತಾಳ್ರಿ ಅಷ್ಟೇ. ಚಲೋ ಎಕ್ಸ್ಪೀರಿಯನ್ಸ್ ಇರ್ತಾವ. ಚಲೋ ಆಗ್ತಾವ್ರ, ಭಾಳ ಚಲೋ ಎಕ್ಸ್ಪೀರಿಯನ್ಸ್ ಆಗ್ತಾವ. ಹಲೋ. ಹಲೋ ಬಿಟ್ಟಾ. ಹಾ ಗಂಗು ಹೇಳೋದು. ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು. ಧ್ಯಾನ ಫುಲ್ ಡೀಪ್, ಫುಲ್ ಎನರ್ಜಿ. ಎಷ್ಟು ಎನರ್ಜಿ ಅಂದ್ರೆ ಫುಲ್ ಒಂಥರ ತಲಿ ಒಜ್ಜಿ ಆದಂಗ. ಹೌದೌದು. ಧ್ಯಾನ ಇದು ಎನರ್ಜಿ ಭಾಳ ಇತ್ತು. ಆಮೇಲೆ ದೊಡ್ಡ ಶಿವಲಿಂಗ ಕಾಣಿಸ್ತಿವತ್ ನನ್ಗೆ, ದೊಡ್ಡ ಶಿವಲಿಂಗ. ಹಂಗೆ ಬರ್ದಿಡ್ತಿರ್ರಿ ಅನುಭವಗಳನ್ನ ಮೇಡಮವ್ರ ಎಲ್ಲ ಅನುಭವಗಳನ್ನ ಸುಮ್ ಬರ್ದಿಡ್ತೀರಿ ಅಂದ್ರೆ ಎಷ್ಟೋ ಇದಾಗ್ಬಿಡ್ತದ. ಹೌದೌದ್ರಿ. ಓಕೆ ಮಾ, ಚೆನ್ನಾಗಿ ಅನಿಸ್ತು. ಓಕೆ ರೇಖಾ, ಥ್ಯಾಂಕ್ ಯು. ಸ್ವಾಧ್ಯಾಯ ಗಡಬಡೇನ ಆಗ್ತಾ ಇಲ್ಲ, ಫಾಸ್ಟ್ ಆಗ್ತಾ ಇಲ್ಲ, ತಿಳಿಲಿಕತ್ತದಲ್ಲ. ಅದು ಸ್ವಲ್ಪ ರೀಡಿಂಗ್ ಆದಂಗೆ ಆಗ್ತದ, ಖರೆ ಅದನ್ನು ನಡೀತದ. ಇಲ್ಲ ಇಲ್ಲ, ಗಡ್ಬಡ ಆಗ್ತಿಲ್ಲ, ಏನಿಲ್ರಿ, ಅಗ್ದಿ ಕ್ಲಿಯರ್ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.